ಕೇರಳದ ಚೂರಲ್ಮಲೆಯಲ್ಲಿ ಆಗಿರುವಂಥ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ನನ್ನ ಸಹೋದ್ಯೋಗಿ ಸ್ಥಳದಿಂದಲೇ ಆ ವಸ್ತುಸ್ಥಿತಿಯನ್ನು ಚಿತ್ರಣವನ್ನು ವಿವರಿಸಿದ್ದಾರೆ. ಘಟನಾ ಸ್ಥಳದಿಂದಲೇ ವಿವರಿಸಿದ್ದಾರೆ. ಅದು ಹೇಗಿದೆ ಅನ್ನುವಂಥದ್ದನ್ನು ನೋಡಿ. ಈಗ ನಿಂತಿರುವಂಥದ್ದು ಸೋಮವಾರ ರಾತ್ರಿ ಜಲಪ್ರಳಯವಾಗಿ 100ಕ್ಕೂ ಹೆಚ್ಚು ಜನರು ಮೃತಪಟ್ಟಂತಹ ಚೂರಲ್ಮಲೆ ಗ್ರಾಮದ ಒಂದು ಬಿಲ್ಡಿಂಗ್ನ ಮೇಲೆ ನಿಂತಿದೆ. ಈ ಬಿಲ್ಡಿಂಗ್ನ ಕೂಡ ಇದು ಸಂಪೂರ್ಣವಾಗಿ ಮಣ್ಣಿನಿಂದ ಮುಚ್ಚಿ ಹೋಗಿದೆ. ನೀವೀಗ ಗಮನಿಸ್ತಾ ಇರುವಂಥದ್ದು ಇದು ಊರ ಹೊರಭಾಗದಲ್ಲಿರುವಂತಹ ಮನೆಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ಕೊಚ್ಚಿ ಹೋಗಿದ್ದಾವೆ. ಎಲ್ಲ ಮನೆಗಳಿಗೂ ಕೂಡ ಸಂಪೂರ್ಣವಾಗಿ ಕೆಸರು ನುಗ್ಗಿದೆ ಮತ್ತು ಇಲ್ಲಿದ್ದಂಥವರು ಎಲ್ಲರೂ ಕೂಡ ಬಹುತೇಕರು ನಾಪತ್ತೆ ಆಗಿದ್ದಾರೆ, ಬಹುತೇಕರು ಮೃತಪಟ್ಟಿದ್ದಾರೆ. ಹೀಗಾಗಿ ಒಂದು ರೀತಿಯಾದಂತಹ ಸ್ಮಶಾನ ಮೌನ ಈ ಒಂದು ಗ್ರಾಮದಲ್ಲಿ ಕಾಣ್ತಾ ಇರುವಂಥದ್ದು. ನೀವೀಗ ಸ್ವಲ್ಪ ದೂರದಲ್ಲೇ ಕಾಣ್ತಾ ಇರುವಂಥದ್ದು ಇದು ಚೂರಲ್ಮಲೆಯ ಗ್ರಾಮದ ಒಳಭಾಗದಲ್ಲಿ ಹರಿತಾ ಇರುವಂತಹ ಒಂದು ನದಿ. ಇದು ಚೂರಲ್ಮಲೆ ನದಿ ಅಂತಲೇ ಇದಕ್ಕೆ ಕರೀತಾರೆ. ಇದು ಸಣ್ಣ ಪ್ರಮಾಣದಲ್ಲಿ ಹರಿತಾ ಇದ್ದಂತಹ ನದಿ. ಅಂದರೆ ಬಹು ದೂರದಲ್ಲಿರುವಂತಹ ಏನು ಈ ಚೂರಲ್ಮಲೆಯ ಸಮೀಪದಲ್ಲಿ ಒಂದು ಸ್ವಲ್ಪ ದೂರದಲ್ಲಿರುವಂತಹ ಮುಂಡಕೈ ಎನ್ನುವಂತಹ ಬೆಟ್ಟದಿಂದ ಈ ಒಂದು ನದಿ ಸೃಷ್ಟಿಯಾಗುವಂಥದ್ದು. ಆದರೆ ಕಳೆದ 15 ದಿನಗಳಿಂದಲೂ ಕೂಡ ಕೇರಳದಲ್ಲಿ ಕುಂಭಕೋಣ ಮಳೆ ಬೀಳ್ತಾ ಇದೆ. ಪರಿಣಾಮವಾಗಿ ಒಂದು ರೀತಿಯಂಥ ದೊಡ್ಡ ಮಟ್ಟದ ಜಲಾಘಾತ ಉಂಟಾಗಿ ಜಲಸ್ಫೋಟ ಉಂಟಾಗಿ ಬೆಟ್ಟದಲ್ಲಿರುವಂತಹ ಬಂಡೆಗಳ ಸಮೇತ ನೀರಿನ ಸಮೇತ ಇಲ್ಲಿಗೆ ಬಂದಂತಹ ಹಿನ್ನೆಲೆಯಲ್ಲಿ ಇಡೀ ಊರೇ ನಾಶವಾಗಿದೆ. ನೀವು ಮತ್ತೊಂದು ಭಾಗದಲ್ಲೂ ಕೂಡ ನಾನು ನಿಮಗೆ ತೋರಿಸ್ತಾ ಹೋಗ್ತಾನೆ. ಈ ಭಾಗದಲ್ಲಿ JCBಗಳ ಸಮೇತ ಒಂದು ಕಡೆಯಲ್ಲಿ JCB, ಮತ್ತೊಂದು ಕಡೆಯಲ್ಲಿ ಕಾರ್ಗಳು, ಮತ್ತೊಂದು ಕಡೆಯಲ್ಲಿ ಜೀಪ್ಗಳು ಎಲ್ಲವೂ ಕೂಡ ನಾಶವಾಗಿರುವಂಥದ್ದು. ಬಹುತೇಕ ಏನು ಇಡೀ ಮನೆಗಳೇ ಸಂಪೂರ್ಣವಾಗಿ ನೀರಿನಲ್ಲಿ ಕೊಚ್ಚಿ ಹೋಗಿರುವಂಥದ್ದು. ಮನೆಗಳ ಜೊತೆಗೆ ಅವತ್ತು ರಾತ್ರಿ ಮನೆಯಲ್ಲಿ ಮಧ್ಯರಾತ್ರಿ 1 ಗಂಟೆ ಸಂದರ್ಭದಲ್ಲಿ ಸುಖ ನಿದ್ರೆಯನ್ನು ಮಾಡ್ತಾ ಇದ್ದಂತಹ ಜನರು ಕೂಡ ಈ ಒಂದು ನದಿಯಲ್ಲಿ ಕೊಚ್ಚಿ ಹೋಗಿದ್ದಾರೆ. ಭಾಳಷ್ಟು ಜನ ನಾಪತ್ತೆ ಆಗಿದ್ದಾರೆ. ಇನ್ನು ಭಾಳಷ್ಟು ಜನರ ಹುಡುಕಾಟವೂ ಕೂಡ ನಡೀತಾ ಇದೆ. ಒಂದು ರೀತಿಯಾಗಿ ಇಡೀ ಗ್ರಾಮ ನೀವೀಗ ಕಾಣ್ತಾ ಇರುವಂಥ ಇದು ಬಹಳ ಒಂದು ಉತ್ತಮವಾದಂಥ ಪರಿಸರದಲ್ಲಿದ್ದಂತಹ ಬಹಳ ಒಳ್ಳೆಯ ಗ್ರಾಮ. ಈ 500ಕ್ಕೂ ಹೆಚ್ಚು ಮನೆಗಳಿದ್ದು ಒಂದು ರೀತಿಯಾಗಿ ಮಿಡ್ಲ್ ಕ್ಲಾಸ್ ಜನ ವಾಸ ಮಾಡ್ತಾ ಇದ್ದಂತಹ ಒಂದು ಊರಿದು. ಈ ಊರು ರಾತ್ರಿ ಕಳೆದು ಹಗಲಾಗೋದ್ರೊಳಗಡೆ ಅಂದರೆ ಸೋಮವಾರದ ರಾತ್ರಿ ಕಳೆದು ಕೇರಳದ ಜನ ಮಂಗಳವಾರದ ಸೂರ್ಯ ನೋಡುವ ವೇಳೆಗೆ ಈ ಒಂದು ಗ್ರಾಮವೇ ನಾಪತ್ತೆಯಾಗಿದೆ. ಗ್ರಾಮದಲ್ಲಿದ್ದಂತಹ ಬಹುತೇಕರು ಮೃತಪಟ್ಟಿದ್ದಾರೆ. ಈಗಾಗಲೇ ಸಾವಿನ ಸಂಖ್ಯೆ 120ಕ್ಕೆ ಏರಿದೆ. ಇಷ್ಟೊಂದು ಸಾವಿಗೆ ಪ್ರಮುಖವಾದಂತಹ ಕಾರಣ ಈ ಚೂರಲ್ಮಲೆ ನದಿ. ಈಗಲೂ ಕೂಡ ಚೂರಲ್ಮಲೆ ನದಿ ಮತ್ತೆ ಬಿರುಸನ್ನು ಪಡೆದುಕೊಳ್ತಾ ಇದೆ. ಹೀಗಾಗಿಯೇ ಶವಗಳ ಹುಡುಕಾಟದ ಕಾರ್ಯಾಚರಣೆಗೆ ಅಡ್ಡಿಯಾಗ್ತಾ ಇರುವಂಥದ್ದು. ಯಾವಾಗ ಚೂರಲ್ಮಲೆ ನದಿಯ ವಿಸ್ತಾರ ಹೆಚ್ಚಾಯಿತೋ ಆಗಲೇ ದೊಡ್ಡ ಮಟ್ಟದ ಅನಾಹುತ ಉಂಟಾಗಿದ್ದಂಥದ್ದು. ಈ ಚೂರಲ್ಮಲೆಯಲ್ಲಿ ಉಂಟಾದಂತಹ ಜಲಪ್ರಳಯದಿಂದ ಈಗ 120 ಜನ ಮೃತಪಟ್ಟಿದ್ದಾರೆ. 200ಕ್ಕೂ ಹೆಚ್ಚು ಜನ ಕಣ್ಮರೆಯಾಗಿದ್ದಾರೆ. ಬಹುತೇಕರ ಬದುಕುಗಳು ಅಕ್ಷರಶಃ ಬೀದಿಗೆ ಬಿದ್ದಿದ್ದಾವೆ. ಅವರು ಬದುಕಿದ್ರೂ ಕೂಡ ಅವರ ಬದುಕುಗಳಂತೂ ಅಕ್ಷರಶಃ ಬೀದಿಗೆ ಬಿದ್ದಿರುವಂಥದ್ದಂತೂ ಸತ್ಯ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ TV, ವಯನಾಡ್.